ದೇವರು ಒಂದು ಕಿತ್ಕೊಂಡ್ರೆ ಇನ್ನೊಂದು ಕೊಡ್ತಾನೆ. ಈ ಜನರ ಪ್ರೀತಿ ಕೊಟ್ಟಿಯಾನೆ, ಎಷ್ಟೊಂದು ಪ್ರೀತಿ ಕಿತ್ಕೊಂಡೆ ನನ್ನ ಲೈಫಿಂದ. ಅದೇನು ಮಾಡೋಕ್ಕಲ್ಲ, ಒಂದು ಕೊಟ್ಟು. ಫಸ್ಟ್ ಲವ್ ಅಥವಾ ಫಸ್ಟ್ ಕ್ರಶ್ ತುಂಬ ಕನಸೇ ಕಂಡಿರ್ತಾರೆ ಮುಂದೆ. ಹೌದು. ಎಲ್ಲಿ ಆ ಕನಸು ಹೊಡೆದೋಯ್ತು? ಬಿಕಾಸ್ ಐ ನೆವರ್ ಇಮ್ಯಾಜಿನ್ಡ್ ಮೈ ಲೈಫ್ ವಿತೌಟ್ ದಟ್ ಪರ್ಸನ್. ಒಂದು 6 ವರ್ಷಗಳ ಕಾಲ ಶೂಟಿಂಗು ಮನೆ ದಿಸ್ ಪರ್ಸನ್, ಶೂಟಿಂಗ್ ಮನೆ ದಿಸ್ ಪರ್ಸನ್. ಒಂದು ಪ್ರಪಂಚ ಕಟ್ಟಾಗೋಯ್ತು ಸಡನ್ನಾಗೆ. ಇದ್ರ ಮಧ್ಯದಲ್ಲಿ ಇಷ್ಟೆಲ್ಲ ಮಾಡ್ಕೊಂಡು ನನ್ಗಳು ಎವ್ರಿ ಡೇ ಫೋನ್ ಮಾಡು, ಅಳು ಅಳು ಅಳು. ನನಗೆ ಅಳು ಎಲ್ಲಿಂದ ಬರ್ತಿದೆ ಅಂತಲೂ ಗೊತ್ತಿಲ್ಲ ನನಗೆ. ಐ ವಾಸ್ ಸೋ ಲಾಸ್ಟ್. ಲೈಫೇ ಬೇಡ ನಂಗೆ, ಈ ಥರದ್ದು ಒಂದು ಬದುಕಬೇಕಾ ನಾನು? ಆ ಟೈಮಲ್ಲಿ ಏನೋ ಒಂದ್ಸರಿ ನೀವು ಟ್ರೈ ಕೂಡ ಮಾಡಿದ್ರಿ. ಎಸ್ ಇಲ್ಲ, ಸರಿ ಮಾಡ್ಕೋಬೋದು, ಗಲಾಟೆ ಆಗಿರೋದು ಸರಿ ಮಾಡ್ಕೋಬೋದು ಅಂತ. ಐ ಥಿಂಕ್ ಅಲ್ಲಿ ಐ ಡೋಂಟ್ ನೋ ವಾಟ್ ಹ್ಯಾಪನ್. ಲಿಟ್ರಲಿ ನಮ್ಮ ಅಮ್ಮಂಗೂ ಹೊಡಿಯೋಕೆ ಹೋಗಿದ್ದೆ ನಾನು ಒಂದಿನ. ತುಂಬ ಮನೆಗಳಲ್ಲಿ ಹೆಂಗೆ ಅಂದರೆ ಮೊದಲನೇ ಮಗು ಗಂಡ ಆಗಲಿ ಹೆಣ್ಣೆ ಅದೊಂಥರ ಹೆಂಗೆ ಅಂದರೆ ನೀವು ಹಿಂಗೆ ಬದುಕಬೇಕು. ಹೌದು. ಯಾಕೆ ನಿಮ್ಮ ಹಿಂದೆ ಇದ್ದಾರೆ, ನಿಮ್ಮನ್ನು ನೋಡಿ ಕಲಿತಾರೆ. ಈ ಥರ ಜವಾಬ್ದಾರಿ ತಲೆ ಮೇಲೆ ಹಾಕಿ ಹಾಕಿ ಒಂದು ಕಡೆ ನಿಮ್ಮ ಜರ್ನಿ ಲಿಟ್ರಲಿ ಒಂದು ಬೆಂಕಿಯಲ್ಲಿ ಅರಳಿದ ಹೂ. ಅಯ್ಯೋ ಅದು ಸತ್ಯ. ಓಕೆ, ಇದ್ರ ನಡುವೆ ಅನುಪಮಾಲಿಯ ಒಂದು ಹೆಣ್ಣು ಮನಸ್ಸು, ಒಂದು ಹುಡುಗಿ ಇದ್ದು ಗೊತ್ತಾ, PUCಗೆ ಕಾಲಿಟ್ಟಾಗ ಅವಳಲ್ಲೂ ಫೀಲಿಂಗ್ಸ್ ಇತ್ತು, ಅವಳಲ್ಲೂ ಪ್ರೀತಿ ಎಕ್ಸ್ಪೆಕ್ಟ್ ಮಾಡಿದ್ಲು. ಈಗ ನಾನು ಫಸ್ಟ್ ಲವ್ ಅಥವಾ ಫಸ್ಟ್ ಕ್ರಶು ಅದು ಇದು ಏನು ಕೇಳೋದು, ಬಟ್ ಜೆನ್ಯೂನ್ ಆಗಿ ನಿಮ್ಮ ಲೈಫಲ್ಲಿ ಯಾರಿಗೊಬ್ಬರು ನೀವು ಪ್ರೀತಿ ಕೊಟ್ಟಿರ್ತಾರೆ, ಲವ್ ಕೊಟ್ಟಿರ್ತಾರೆ. ಎಲ್ಲಿಂದ ಆ್ಯಕ್ಚುಲಿ ತುಂಬ ಕನಸೇ ಕಂಡಿರ್ತಾರೆ ಮುಂದೆ. ಎಲ್ಲಿ ಆ ಕನಸು ಹೊಡೆದೋಯ್ತು? ಆ ಕನಸು ಹೊಡೆದು ಹೋಗೋದಕ್ಕೆ ಐ ಥಿಂಕ್ ನನ್ನದು ತುಂಬ ಕಾರಣಗಳಿದೆ. ಈ ಮನೆಯದ್ದು ಹೇಳದ್ನಲ್ಲ, ಅಕ್ಕ ಸೀರಿಯಲ್ ಮಾಡ್ತಿದೆ, ಒಂದು ಎಕ್ಸ್ಟ್ರೀಮ್ ಲೆವೆಲ್ದು ನೆಗೆಟಿವ್ ಕ್ಯಾರೆಕ್ಟರ್ ನಾನು ಮಾಡಿದ್ದು. ಅದು ಎಷ್ಟು ಇಂಪ್ಯಾಕ್ಟ್ ಆಗಿತ್ತಂತ ಅಂದರೆ, ಡ್ಯುಯಲ್ ರೋಲು ಒಂದು ಅರ್ಧಕ್ಕರ್ಧ ಆವರಿಸ್ಕೊಂಬಿಟ್ಟಿತ್ತು ಆ ಕ್ಯಾರೆಕ್ಟರ್ ನನಗೆ, ನೆಗೆಟಿವ್ ಕ್ಯಾರೆಕ್ಟರ್. ಇಟ್ ವಾಸ್ ವೆರಿ ವೆರಿ ಟಾಕ್ಸಿಕ್. ಒಂದು ತುಂಬ ಟಾಕ್ಸಿಕ್ ಕ್ಯಾರೆಕ್ಟರ್ ಅದು. ಹಾಗೆ ಆಡ್ತಾ ಇದೆ ರಿಯಲ್ ಲೈಫಲ್ಲಿ ನಾನು. ಸಮ್ವೇರ್ ಐ ಲಾಸ್ಟ್ ಇಟ್. ಗಲಾಟೆಗಳು ಜಾಸ್ತಿ ಆಗೋಕ್ಕೆ ಶುರುವಾಯಿತು. ಅಂದರೆ ಒಂದು ಕಡೆಗೆ ನನಗೆ ಕಳ್ಕೊಂಡು ಬಿಡ್ತೀನಲ್ಲ ಅನ್ನೋ ಭಯದಲ್ಲಿ ಹೆಂಗೆಂಗೋ ಆಡೋಕ್ಕೆ ಶುರು ಮಾಡಿಬಿಟ್ಟಿದೆ ನಾನು. ಬಿಕಾಸ್ ಐ ನೆವರ್ ಇಮ್ಯಾಜಿನ್ಡ್ ಮೈ ಲೈಫ್ ವಿತೌಟ್ ದಟ್ ಪರ್ಸನ್. ಹಾಗೆ ಇದ್ದಿದ್ದು, 2 ಕಡೆಯಿಂದನೂ ಹಾಗೆ ಇದ್ದಿದ್ದು. ಇವತ್ತಿಗೆ ನಾನು ಒಬ್ಬಳೇ ಅಂತ ಅಂದರೆ ತುಂಬ ಸುಳ್ಳಾಗ್ಬಿಡುತ್ತೆ ಅದು ಹೇಳೋದು. 2 ಕಡೆಯಿಂದನೂ ಇರುತ್ತೆ. ಆ್ಯಂಡ್ ಕೆಲವೊಮ್ಮೆ ಐ ಥಿಂಕ್ ಇಂಡಸ್ಟ್ರಿಲಿ ಇರೋದ್ರಲ್ಲೂ ವರ್ಕ್ ಆಗಲ್ಲ ಅನ್ನೋದಕ್ಕೂ ಆಗತ್ತೆ. ಏನೋ ಸಮ್ವೇರ್ ವಿ ಲಾಸ್ಟ್ ದಟ್ ಅಂಡರ್ಸ್ಟ್ಯಾಂಡಿಂಗ್. ತೀರಾ ನೆಗೆಟಿವ್ ಆಗೋಕ್ಕೆ ಶುರುವಾಯಿತು. ಅಂದರೆ ಈಗ ನಿಮ್ಮ ಒಂದು ಪ್ರೆಸೆನ್ಸ್ನ ಇಷ್ಟಪಡ್ತೀನಿ ಅಂತಿದ್ದಂಥ ವ್ಯಕ್ತಿ ಆ ಪ್ರೆಸೆನ್ಸೇ ಇಷ್ಟಪಡೋಕ್ಕಾಗಲ್ಲ, ಅಲ್ಲಿ ಇರೋಕ್ಕಾಗಲ್ಲ, ಆ ಥರ ಟಾಕ್ಸಿಕ್ ಆಗೋಕ್ಕೆ ಶುರುವಾಯಿತು. ಇದು ಶೂಟ್ದೆಲ್ಲ ತಂದು ಎಲ್ಲ ಹೇರೋದು, ಕಿರ್ಚಾಡೋದು. ನಾನು ಕಿರ್ಚಾಡಿದಾಗ ಆ ಕಡೆಯಿಂದನೂ ಹಾಗೆ ಆಗೋದು. ಏನಾಗುತ್ತೆ, ಈಗ ಒಬ್ಬರು ಕಿರ್ಚಿ ಒಬ್ಬರು ಕಡಿಮೆ ಇದ್ದಾಗ ತೂಗಿಸ್ಬೋದು ಒಂದು ಸಂಬಂಧನ. ಈ 2 ಅದೇ ಥರ ಇದ್ದಾಗ ಏನಾಗ್ಬಿಡತ್ತೆ, ಕಷ್ಟ ಆಗ್ಬಿಡತ್ತೆ. ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಟ್ ಟು ಎಂಡ್. ಬಟ್ ಹೆಂಗೆ ಎಂಡ್ ಆಯ್ತು ಅನ್ನೋದು ನನಗೆ ಕ್ಲಾರಿಟಿನೇ ಇರಲಿಲ್ಲ. ಯಾವಾಗ ಆಯ್ತಿದ್ದು ಅನ್ನೋದು ಗೊತ್ತಾಗಲಿಲ್ಲ. ಎಷ್ಟೋ ಗಲಾಟೆಗಳ ಮಧ್ಯೆ ಮತ್ತೆ ಮಾತುಕತೆ ಆಗೋದು, ಶುರು ಆಗೋದು, ಮತ್ತು ಅದೇ ಥರನೇ ಇರೋದು, ಅದೇ ಖುಷಿ ಇರೋದು. ತುಂಬ ಕೇರ್ ಮಾಡ್ತಿದ್ದಂಥ ವ್ಯಕ್ತಿ. ಬಟ್ ಎಲ್ಲೋ ಐ ಥಿಂಕ್ ಇಂಡಸ್ಟ್ರಿ, ಮನೇಲಿ ಆಗ್ತಿದ್ದಿದ್ದು, ನನ್ನ ತಾಯಿ ನಡುವೆ ಆಗ್ತಾಯಿದ್ದು, ಸೀರಿಯಲ್ಲು, ಆಮೇಲೆ ಫೈನಾನ್ಷಿಯಲಿ ಕಷ್ಟ ಆಗ್ತಾಯಿದ್ದು, ಡೇಟ್ಸ್ ಇರಲಿಲ್ಲ, ಪೇಮೆಂಟ್ಗಳು ಕಡಿಮೆ ಆಗೋದು, ಐ ಥಿಂಕ್ ಎಲ್ಲ ಸೇರಿ ಒಂದು ನನ್ನ ಲೈಫಲ್ಲಿ ಏನೋ ಒಂದು ಹಾಳು ಮಾಡ್ತು ಅಂದರೆ ಅದನ್ನು. ಆ್ಯಂಡ್ ಇವತ್ತು ತಿರುಗಿ ನೋಡಿದಾಗ ಐ ಥಿಂಕ್ ಆಗಿದ್ದು ಒಳ್ಳೇದಕ್ಕೆ ಅನಿಸುತ್ತೆ. ಇನ್ನೊಂದು ಅನುಭವ, ಲವಲ್ಲಿದ್ದಾಗ ಏನಾಗುತ್ತೆ ಅಂದರೆ, ಈಗ ನೀವು ಯಾವ ಒಬ್ಬ ವ್ಯಕ್ತಿನ ನೀವು ಇಷ್ಟಪಡ್ತೀರಾ, ಬರೀ ಅವ್ರನ್ನೇ ಪ್ರೀತಿಸಲ್ಲ, ಅವರ ಫ್ರೆಂಡ್ಸ್ನೂ ಪ್ರೀತಿಸ್ತೀರಾ, ಅವ್ರ ಫ್ಯಾಮಿಲಿನ ಪ್ರೀತಿಸ್ತೀರಾ, ಅವರ ಕಾಂಟ್ಯಾಕ್ಟ್ಸ್ ಎಲ್ಲ ನಿಮ್ಮ ಸರ್ಕಲ್, ನಿಮ್ಮವರು ಅಂತ ಆಗ್ಬಿಟ್ಟಿರ್ತಾರೆ ಆಬ್ವಿಯಸ್ಲಿ. ನಾಳೆ ಬೆಳಗ್ಗೆ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇರಲ್ಲ ಅಂತಂದರೆ ಕಂಪ್ಲೀಟ್ ಅದೊಂದು ಸರ್ಕಲ್ ಹೊಟ್ಟೋಗತ್ತೆ ನಿಮ್ಮಿಂದ. ಅದು ಬರೀ ಹಾಗೆ ಹೋಗಲ್ಲ, ಹೇಟ್ರೇಟ್ ಆಗಿಬಿಡತ್ತೆ. ಅಂದರೆ ಕೋಪಗಳಿಗೆ ಟರ್ನ್ ಆಗಿಬಿಡತ್ತೆ. ಅದೇ ವ್ಯಕ್ತಿ ನಿನ್ನ ಫ್ಯಾಮಿಲಿ ಅಂತ ಅನಿಸಿರತ್ತೆ. ಈಗ ನೆಕ್ಸ್ಟ್ ಡೇಯಿಂದ ಅಲ್ಲಿಂದ ಬರೀ ಹೇಟ್ ಮಾತ್ರ ಕಾಣಿಸ್ತಾ ಇರತ್ತೆ. ಅಂದರೆ ನನ್ನ ನೀವು ಕೇಳಿದ್ರೆ, ನಾನು ಒಂದು ವ್ಯಕ್ತಿನ ಪ್ರೀತಿ ಮಾಡ್ತೀನಿ, ನನ್ನ ಬದುಕು ಅಂದರೆ ನನ್ನ ಬದುಕೇ ಅವನು ಅಥವಾ ಅವಳು ಏನೋ ಒಂದು ಕಾರಣದಿಂದಾಗಿ ದೂರ ಆಗ್ತಾರೆ ಅಂದ್ಕೊಳ್ಳೋಣ. ಬಟ್ ಹೌ ಕ್ಯಾನ್ ಯು ಹೇಟ್ ದಟ್ ಪರ್ಸನ್?
ಯು ಲವ್ಡ್ ದಟ್ ಪರ್ಸನ್ನು, ಅಷ್ಟು ಪ್ರೀತಿ ಮಾಡಿದೆ. ನನ್ನ ಬದುಕೆ ಅವಳು, ನನ್ನ ಸರ್ವಸ್ವನೇ ಅವಳು, ಅವಳಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ಮಾಡಿರ್ತೀರ, ಹುಡುಗ ಆಗಲಿ ಹುಡುಗಿ ಆಗಲಿ ಮಾಡಿರ್ತೀರ. ಈ ಬ್ರೇಕಪ್ ಅನ್ನೋದಾದಮೇಲೆ ಇಮಿಡಿಯೇಟ್ಲಿ ದಿಸ್ ಐ ಹೇಟ್ ಹಿಮ್. ಹೌ ಐ ಕುಡಂಟ್. ನಂಗೆ ಇವತ್ತವರೆಗೂ ಲಾಜಿಕ್ ಅರ್ಥ ಆಗಿಲ್ಲ. ಬೇಕಾದ್ರೆ ನೀವು ನಿಮ್ಮ ಎಕ್ಸ್ ಜೊತೆಗೆ ಫ್ರೆಂಡ್ ಆಗಿರೋಕ್ಕೆ ಸಾಧ್ಯ ಇಲ್ಲ, ಅದನ್ನು ನಾನು ಒಪ್ಕೋತೀನಿ. ಫ್ರೆಂಡ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಯಾವತ್ತೂ. ಆ ಫ್ರೆಂಡ್ಶಿಪ್ ಬರಲ್ಲ. ಸಮ್ವೇರ್ ನಿಮ್ಗೆ ಅದು ಡೀಪ್ ಆಗಿ ಲವ್ ಮಾಡಿದಾಗ ಕೋರಲ್ಲಿ ಉಳಿದಿರುತ್ತದು, ಇನ್ನು ಅದು ಯಾವತ್ತೂ ಸಾಯಲ್ಲ ಅದು. ಬಟ್ ಹೌ ಕ್ಯಾನ್ ಯು ಹೇಟ್ ಅ ಪರ್ಸನ್? ಪ್ಲೀಸ್ ಆನ್ಸರ್ ಮೀ. ನಿಮಗೆ ಗೊತ್ತಿದ್ರೆ ಹೇಳಿ ನನಗೆ. ಹಿಂಗೆ ಅದು ಇನ್ನೊಂದು ಏನಾಗತ್ತೆ ಅಂದರೆ, ಈಗ ಒಬ್ಬ ವ್ಯಕ್ತಿನ ಪ್ರೀತಿಸಿದಾಗ ಆ ವ್ಯಕ್ತಿಲಿ ಒಂದು 100 ಒಳ್ಳೊಳ್ಳೆ ಬೆಸ್ಟ್ ಮೂಮೆಂಟ್ಸ್ನ ನೀವು ಸ್ಪೆಂಡ್ ಮಾಡಿರುತ್ತೆ ಅಲ್ವಾ. ಈಗ ಅವ್ರು ನಿಮ್ಗೆ ಏನೋ ಒಂದು ಗಿಫ್ಟ್ ಕೊಟ್ಟಿರ್ತಾರೆ, ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋಗಿರ್ತಾರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಸ್ಪೆಷಲ್ ಆಗಿ ಫೀಲ್ ಮಾಡಿಸಿರ್ತಾರೆ. 100 ಒಳ್ಳೊಳ್ಳೆ ಮೂಮೆಂಟ್ಸ್ ಇದೆ ನಿಮ್ಮ ಲೈಫಲ್ಲಿ. ಯಾವುದೋ ಒಂದು ಕೆಟ್ಟಗಳಿಗೆ ಅವರೇನೋ ಚೀಟ್ ಮಾಡಿಬಿಟ್ರು, ತಪ್ಪು ಮಾಡಿಬಿಟ್ರು, ನೀವು ಕ್ಷಮಿಸೋಕ್ಕಾಗದಿರೋದೇ ಒಂದು ತಪ್ಪು ಮಾಡಿದ್ದಾರೆ ಅಂತಲೇ ಇಟ್ಕೊಳ್ಳಿ. ಇಲ್ಲಿ 100 ಒಳ್ಳೆ ಮೂಮೆಂಟ್ಸ್ ಏನಿತ್ತಲ್ಲ, ಅದು ಹೋಯ್ತು, ಸತ್ತೋಯ್ತು, ಅದು ಅಷ್ಟೇ. ಇದು ಒಂದೇ ದೊಡ್ಡದಾಗಿ ಕಾಣಿಸುತ್ತೆ ಯಾರಿಗೇ ಆಗಲಿ ಪ್ರೀತಿಸಿದಂಥ ಆ ಒಂದು 100 ಮೂಮೆಂಟ್ಸ್ ಇರುತ್ತಲ್ಲ. ಐ ಥಿಂಕ್ ಆಫ್ಟರ್ ನಮ್ಮ ಆ ಒಂದು ಸಂಬಂಧ ಮುಗಿದ ನಂತರನೂ ನಂಗೆ ಐ ಕುಡಂಟ್ ಹೇಟ್ ದಟ್ ಪರ್ಸನ್. ಬಿಕಾಸ್ ದಿಸ್ ಇಸ್ ಕಾಲ್ಡ್ ರಿಯಲ್ ಲವ್. ಆಮೇಲೆ ನನಗೆ ತುಂಬ ಡಿಪೆಂಡೆನ್ಸಿ ಇತ್ತು. ನಾನು ಇವಾಗ ನಿಮ್ಮ ಜೊತೆಗೆ ಇರ್ತೀನಿ ಅಂದರೆ ನಿಮ್ಮ ಜೊತೆಗೆ ಇರೋದು ನಾನು. ಅಂದರೆ ಕೊಟ್ಟರೆ ಫುಲ್ ನಾನು, ಇಲ್ಲ ಅಂದರೆ ಫುಲ್ ಆಫ್ ನಾನು, ಆ ಥರ. ಸೊ ಒಂದು 6 ವರ್ಷಗಳ ಕಾಲ ಶೂಟಿಂಗು ಮನೆ ದಿಸ್ ಪರ್ಸನ್, ಶೂಟಿಂಗ್ ಮನೆ ದಿಸ್ ಪರ್ಸನ್. ಆ ಒಂದು ಪ್ರಪಂಚ ಕಟ್ಟಾಗೋಯ್ತು ಸಡನ್ನಾಗೆ. ನಂಗೆ ಇನ್ಯಾರೂ ಇಲ್ಲ. ಅಂದರೆ ಮನೆಯಲ್ಲಿ ಚೆನ್ನಾಗಿಲ್ಲ, ನಾನು ಶೂಟಿಂಗ್ ಹೋಗ್ತೀನಿ, ಕೆಲಸ ಮಾಡಿ ಬರ್ತೀನಿ. ಅದು ಬಿಟ್ಟರೆ ಒಂದೇ ಫ್ರೆಂಡ್ ಸರ್ಕಲು, ಅವರೆಲ್ಲ ಸಪ್ರೇಟಾಗಿ ಸಿಗಬೇಕು, ನಾನು ಸಪ್ರೇಟಾಗಿ ಸಿಗಬೇಕು. ಒನ್ ಚಂಕ್ ಆಫ್ ಮೈ ಲೈಫ್ ಸಡನ್ನಾಗಿ ಆಫ್. ನಾ ಎಲ್ಲರೂ ಹೋಗ್ಬೇಕಂದ್ರೆ ನಂಗೆ ಕರ್ಕೊಂಡು ಹೋಗಿ ಅಭ್ಯಾಸನೇ ಇದ್ದಿದ್ದು, ಒಬ್ಬಳೇ ಹೋಗಿ ಅಭ್ಯಾಸ ಇರಲಿಲ್ಲ. ನಂಗೆ ಓಡಾಡೋಕ್ಕಾಗ್ತಾ ಇರಲಿಲ್ಲ, ಹಿಂಸೆ ಆಗೋಕ್ಕೆ ಶುರು ಆಗೋಯ್ತು. ಏನಾದ್ರು ತೊಗೋಬೇಕಂತ ಅಂದರೆ ಫೋನ್ ಮಾಡ್ಬೇಕು, ಹಿಂಗೆ ಮಾಡೋಕ್ಕಾಗಲ್ಲ. ಐ ವಾಸ್ ಸೋ, ಅಂದರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅಷ್ಟು ಡಿಪೆಂಡ್ ಆಗಿದ್ದೀನಿ ನಾನು ಯಾರ ಮೇಲಾದ್ರೂ. ಆ 4 ವರ್ಷ ತುಂಬ ಸಫರ್ ಮಾಡಿಬಿಟ್ಟೆ. ನಂಗೆ ಆಗ್ತಾನೆ ಇರಲಿಲ್ಲ ಹೊರಗೆ ಬರೋಕ್ಕೆ. ಯಾಕೆ ಹಿಂಗಾಯ್ತು? ಅದು ಲಿಟ್ರಲಿ ನಮ್ಮ ದೇಹದಲ್ಲಿ ಒಂದು ಕೈಯೇ ಕಾಲು ಹೊಟ್ಟೋದಂಗೆ. ಎಕ್ಸಾಕ್ಟ್ಲಿ. ನಂಗೆ ಅದು 5-6 ವರ್ಷ ಅಲ್ವಾ, 6 ವರ್ಷ ಒಂದು ಸಣ್ಣ ಪುಟ್ಟ ಪ್ರಪಂಚ ಮಾಡ್ಕೊಂಡು ಬದುಕಿರ್ತೀರ. ಸಡನ್ನಾಗಿ ದೊಡ್ಡ, ಅಂದರೆ ನನ್ನ ಲೈಫಿಗೆ ಇರುತ್ತಿದ್ದು, ನನ್ನ ಫ್ಯೂಚರ್ ಇದು. ನಾನು ಎಂಡ್ ನೋಡಿಬಿಟ್ಟಿದ್ದೆ ಆಗಲೇ. ಈಗ ಹಿಂಗಿರ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ. ಬೆಳಗ್ಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದ ತಕ್ಷಣ ದಟ್ಸ್ ನಥಿಂಗ್, ಆಬ್ಸಲ್ಯೂಟ್ಲಿ ನಥಿಂಗ್. ಯು ಹ್ಯಾವ್ ನಥಿಂಗ್, ಯುವರ್ ಝೀರೋ. ಒಂದು ಇಡೀ ಒಂದು ಇದೇ ಹೊಟ್ಟೋಯ್ತು. ಅದೇ ನೀವು ಹೇಳ್ದಂಗೆ ಒಂದು ಅರ್ಧ ದೇಹ ಕಟ್ ಮಾಡ್ದಂಗೆ ಆಗ್ಬಿಡತ್ತೆ. ಏನು ಮಾಡಲಿ ಇವಾಗ? ಯಾರನ್ನ ಕೇಳಲಿ, ಯಾರಿಗೆ ಹೇಳಲಿ? ಸೊ ದೆ ವಾಸ್ ದಿಸ್ ಒಂದು ಫುಲ್ ಸ್ಟಾಪ್ ಇತ್ತು ನನ್ನ ಲೈಫಲ್ಲಿ. ನೆಕ್ಸ್ಟ್ ನಂಗೆ ಗೊತ್ತಿಲ್ಲ ಏನು ಮಾಡಬೇಕಂತ. ಮನೆ ಒಳಗಡೆ ಲಾಕ್ ಮಾಡ್ಕೋದೆ. ನೀವೇ ಒಬ್ಬಳೇ ಇದ್ದೆ ಅಲ್ಲ, ಶೂಟ್ ಮುಗಿಸ್ಕೊ, ಮನೆ ಲಾಕ್ ಮಾಡ್ಕೊ, ಅಷ್ಟೇ. ಆಚೆ ಹೋಗ್ತಿರ್ಲಿಲ್ಲ, ರೂಮಲ್ಲೇ ಇರ್ತಾ ಇದ್ದಿದ್ದು. ದಟ್ ಈಸ್ ವೆನ್ ಐ ರಿಯಲೈಸ್ಡ್ ಇಟ್ ಡಿಪ್ರೆಷನ್. ಬಿಕಾಸ್ ನಾನು ಅದು ಒಂದನ್ನೇ ಕಾರಣ ಕೊಟ್ಟರೆ ಬಹಳ ತಪ್ಪಾಗತ್ತದು. ನಾನು ಹೇಳದ್ನಲ್ಲ, ಫೈನಾನ್ಷಿಯಲಿ, ಬೇರೆ ಮನೆ ಸಮಸ್ಯೆ, ಅಮ್ಮನ ಜೊತೆಗೆ ಐ ವಾಸ್ ವೆರಿ ಬ್ಯಾಡ್. ತುಂಬ ಕೋಪ ಮಾಡ್ಕೋತಿದ್ದೆ, ಎಲ್ಲರ ಮೇಲೂ ಸೆಟ್ ಮಾಡ್ಕೋತಿದ್ದೆ, ಎಲ್ಲರ ಮೇಲೂ ಕಿರ್ಚಾಡಕ್ಕೆ ಹೋಗ್ತಿದ್ದೆ. ತುಂಬ ಮೂಡ್ ಸ್ವಿಂಗ್ಸ್ ಆಗೋದು, ತುಂಬ ಒಂಥರ ಕೆಟ್ಟ ಪೊಸಿಷನಲ್ಲಿದ್ದೆ. ನಂಗೆ ನೆನೆಸ್ಕೊಳಕ್ಕೂ ಭಯ ಆಗತ್ತೆ ಅದು ನಾನು ಅಂತ. ಇವತ್ತಿಗೂ ನಾನು ನೇಹ ಅದನ್ನು ತುಂಬ ಕ್ಲೋಸಾಗಿ ಹತ್ತಿರದಿಂದ ನೋಡಿದಂಥ ಒಂದೇ ಒಂದು ವ್ಯಕ್ತಿ ಅಂದರೆ ನೇಹ. ಸಾಕಾಗ್ಬಿಟ್ಟಿತ್ತು ಅವಳಿಗೆ ಅದನ್ನ ನೋಡಿ. ಯಾಕೆ ಅವಳು ಎಷ್ಟು ಹೇಳಿದ್ರೂ ಕೇಳ್ತಾ ಇರಲಿಲ್ಲ. ಪಾಪ ಆ ಹುಡುಗಿಗೆ ಏನಂದರೆ, ಅಲ್ಲಿ ಚೆನ್ನೈಲಿ ಶೂಟ್ ಮಾಡ್ತಾಳೆ, ಅಲ್ಲಿ ಹೈದ್ರಾಬಾದಲ್ಲಿ ಶೂಟ್ ಮಾಡ್ತಾಳೆ, ಇಲ್ಲಿ ಬಂದು ಲಕ್ಷ್ಮೀ ಬಾರಮ್ಮ ಮಾಡ್ತಾಳೆ. ಅದ್ರ ಮಧ್ಯದಲ್ಲಿ ನನ್ನ ಗೋಳು ಕೇಳಬೇಕು ಅವಳು. ನಿಮಗೆ ಕೌನ್ಸಿಲಿಂಗ್ ಮಾಡಬೇಕು. ಬಟ್ ನಿದ್ದೆ ಮಾಡೋಕ್ಕೆ ಟೈಮ್ ಸಿಗ್ತಲ್ಲ ಅವಳಿಗೆ. ಇದ್ರ ಮಧ್ಯದಲ್ಲಿ ಇಷ್ಟೆಲ್ಲ ಮಾಡ್ಕೊಂಡು ನನ್ಗಳು ಎವ್ರಿ ಡೇ ಫೋನ್ ಮಾಡು, ಅಳು. ನನಗೆ ಅಳು ಎಲ್ಲಿಂದ ಬರ್ತಿದ್ದೆ ಅಂತಲೂ ಗೊತ್ತಿಲ್ಲ ನನಗೆ. ಐ ವಾಸ್ ಸೋ ಲಾಸ್ಟ್. ಲೈಫೇ ಬೇಡ ನಂಗೆ, ಈ ಥರದ್ದು ಒಂದು ಬದುಕಬೇಕಾ ನಾನು ಅಂತ ಹಂಗೆ ಆ ರೇಂಜಿಗೆ ಹುಟ್ಟೋಗಿದ್ದೆ ನಾನು. ಆ ಟೈಮಲ್ಲಿ ಏನೋ ಒಂದ್ಸರಿ ನೀವು ಟ್ರೈ ಕೂಡ ಮಾಡಿದ್ರಿ? ಎಸ್. ಏನು ಅಂದರೆ ನಂಗೆ ಗೊತ್ತಾಗೋಯ್ತು, ಅಂದರೆ ಈ ಡೋರ್ ಓಪನ್ ಆಗಲ್ಲ. ಐ ಥಾಟ್ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಮಟ್ಟದಲ್ಲಿ ಹೋಪ್ ಇಲ್ಲ, ಇನ್ನೊಂದು ಥರನೇ ಗಲಾಟೆ ಮಾಡ್ಕೊಂಡಿರೋದು ಓಪನ್ ಆಗ್ಬೋದೇನೋ, ಅದೇ ಸ್ಟಿಲ್ ಚಾನ್ಸ್ ಇರ್ಬೋದೇನೋ. ಒನ್ ಡೇ ಗೊತ್ತಾಯ್ತಲ್ಲ ಅದು ಇಲ್ಲ, ಇಟ್ಸ್ ಪರ್ಮನೆಂಟ್ಲಿ ಕ್ಲೋಸ್ಡ್. ದಟ್ ಈಸ್ ವೆನ್ ನಾ ಆ್ಯಕ್ಚುಲಿ ಹಿಟ್ ಆಗಿದ್ದು.
ಓ ಹಿಂಗೆ ಆಗೋಯ್ತಾ ಅಂದರೆ ಒಂದು 4 ತಿಂಗಳಿಂದ ಇದು ಆಗಿಲ್ಲ ಅಂತ ಡಿನಯಲ್ ಬದುಕ್ತಾ ಇದ್ದೆ ನಾನು. ಇಲ್ಲ ಸರಿ ಮಾಡ್ಕೋಬೋದು, ಗಲಾಟೆ ಆಗಿರೋದು ಸರಿ ಮಾಡ್ಕೋಬೋದು ಅಂತ. ಐ ಥಿಂಕ್ ಅಲ್ಲಿ ಐ ಡೋಂಟ್ ನೋ ವಾಟ್ ಹ್ಯಾಪನ್, ಇವತ್ತಿಗೂ ಗೊತ್ತಿಲ್ಲ. ನಾನು ಆ ಪ್ರಾಸೆಸ್ ಫುಲ್ ನೆನಪಿದೆ ನನಗೆ. ತಗೊಂಡು ರಿಂಗ್ ರೋಡಲ್ಲಿ ಹೋಗಿ ಮತ್ತಲ್ಲೆಲ್ಲ ಅವ್ರ ಮನೆ ಹತ್ರ ಹೋಗ್ಬೇಕಂತ ಹೋಗಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಎಲ್ಲ ಥರದ್ದು ನಂಗೆ ಗೊತ್ತಿಲ್ಲ ಪಾಪ. ಅದನ್ನ ಹೇಳಿದ್ರೆ ಏನಾಗತ್ತೆ ಗೊತ್ತಾ, ಇನ್ನೊಬ್ಬರಿಗೆ ನಾವು ಅದನ್ನು ಪ್ರವೋಕ್ ಮಾಡ್ದಂಗೂ ಆಗತ್ತೆ. ಬಟ್ ಅದಾದ್ಮೇಲೆ ನಾನು ಎಷ್ಟು ಅನುಭವಿಸಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಆ ಮೊಮೆಂಟಿಗೆ ತೊಗೊಂಬಿಟ್ಟೆ. ಅವಾಗಲೂ ಧೈರ್ಯ ಇಲ್ಲ, ಸಾಯೋಳಾಗಿರೇ ಬೇರೆ ಸ್ಟ್ರೇಟ್ ಅವೇ ತೊಗೋಬೋದಾಗಿತ್ತಲ್ಲ ನಾನು. ಐ ಡೋಂಟ್ ನೋ ನಾನು ಈ ಒಂದು ದಾರಿಲಿ ಯಾಕೆ ಹೋದೆ ಅಂತಲೂ ನಂಗೆ ಗೊತ್ತಿಲ್ಲ. 2 days ನೇಹನೇ ನನ್ನ ನೋಡ್ಕೊಂಡಿದ್ದು ಹಾಸ್ಪಿಟ್ಲಲ್ಲಿ. ಆಗ ನಮ್ಮ ಅಮ್ಮಂಗೆ ನಮ್ಮ ಅಪ್ಪಂಗೆ ಯಾರಿಗೂ ನಾವು ಹೇಳಿಲ್ಲ. ಏನಾರು ಹೇಳಿದ್ರೆ ನಮ್ಮ ಅಮ್ಮ ಅಲ್ಲೇ ಬಂದು ನನಗೆ ನಿಜವಾಗ್ಲೂ ವಿಷ ಕುಡಿಸಿರೋರು. ಆಬ್ವಿಯಸ್ಲಿ ಮನೆ ಮಕ್ಳಂಗೆ ಮಾಡ್ಕೋತಾರೆ ಅಂದಾಗ ಯಾರಿಗೆ ತಾನೇ ಕೋಪ ಬರಲ್ಲ. ಅಷ್ಟೇ. ಅದೆಲ್ಲ ಆದಮೇಲೆ ನಾನೇ ಅವಳು ನೇಹಾನು ಕೂತು ಒಂದಷ್ಟು ಮಾತಾಡಿ ಅಲ್ಲಾದರೂ ನಂಗೆ ರಿಯಲೈಸ್ ಆಗಬೇಕಲ್ವ ಅಷ್ಟೆಲ್ಲ ಮಾಡ್ಕೊಂಡ್ಮೇಲೂ. ಮತ್ತು ಅದೇ ರೋಡು ಮತ್ತೆ. ಇಲ್ಲ ನಾನು ಹಂಗೆ ಇರ್ತೀನಿ, ನಾನು ಹಿಂಗೆ ಇರ್ತೀನಿ, ಮತ್ತಳೋದು. ಯಾಕೆ ಹಿಂಗಾಗೋಯ್ತು ನನ್ನ ಲೈಫು, ಮತ್ತಳೋದು. ಬಿಗ್ ಬಾಸ್ ಹ್ಯಾಪೆಂಡ್. ನನ್ನ ಪಾಲಿನ ಐ ಥಿಂಕ್ ಒಂದು ಅದ್ಭುತವಾದ ಮನೆ ಅಂತ ಅಂದರೆ ಬಿಗ್ ಬಾಸ್. ಅದು ನಿಮಗೆ ಆಫರ್ ಬಂದಾಗ ರೆಡಿ ಇದ್ರ ಟೈಮಲ್ಲಿ? ಅದಕ್ಕೆ ಮುಂಚೆ ಈಗ ನೀವೇ ಬ್ಯಾಟ್ಲ್ ಮಾಡ್ತಿದ್ರಿ ನಿಮ್ಮ ಓನ್ ಡಿಪ್ರೆಷನ್. ಹೆಂಗೇನು ಹೊರಗೆ ಬರೋಕ್ಕೆ ಏನು ಕಂಡುಕೊಂಡ್ರಿ, ಏನು ಮಾಡಿದ್ರಿ? ಎಂಥದ್ದು ಇಲ್ಲ. ಡಾಕ್ಟರ್ ಒಂದಷ್ಟು ಮಾತ್ರೆ ಬರ್ಕೊಟ್ಟಿದ್ರು, ತೊಗೊಳ್ಳಿಲ್ಲ. ಐ ಲೈಕ್ಡ್ ದಟ್ ಫೇಸ್. ನಾನು ಹಾಗೆ ಇರ್ತೀನಿ ನಾನು. ಈ ಹುಡುಗರೆಲ್ಲ ಅಂತ ಗಡ್ಡ ಬಿಟ್ಕೊಂಡು ಹಂಗೆಲ್ಲ ಕೈಯಲ್ಲೊಂದು ಬಾಟ್ಲ್ ಇಟ್ಕೊಂಡು. ಬಾಟ್ಲೊಂದು ಇಟ್ಕೊಂಡಿರಲಿಲ್ಲ ಅಷ್ಟೇ. ನಾನು ಹಿಂಗೆ ಇರ್ತೀನಿ, ನನ್ನ ಲೈಫ್ ಇಷ್ಟೇ. ಮೆಂಟಲಾಗಿ ಹೋಗಿದೆ ಅನ್ಸತ್ತೆ ನಾನು. ಮೋಸ್ಟ್ಲಿ ನಾನು ಸ್ಟೇಬಲಾಗಿರಲಿಲ್ಲ ಅನ್ಸತ್ತೆ ನಾನು ಅವಾಗ. ನಾನು ಹಿಂಗೆ ಇರ್ತೀನಿ. ಅವಳು ಹೇಳೋವರೆಗೂ ಹೇಳೋದು ನೇಹ. ಬಿಟ್ಬಿಟ್ಲು. ಯಾವತ್ತೋ ದಿನ ಕಲ್ತ್ಕೋತಾಳೆ, ಕಲ್ತ್ಕೊಳ್ಳಿ, ಬಿಟ್ಟರೆ ಬಿಡಲಿ. ಅಂದರೆ ಎಲ್ಲರಿಗೂ ಹೆಂಗಾಗೋಯ್ತಾನೆ ಹೋಗ್ತಾ ದಿನ ಎದ್ದರೆ ಇದೇ ಗೋಳಲ್ಲಪ್ಪ ನನಗೆ. ಆ ರೇಂಜಿಗೆ ಎಲ್ಲರಿಗೂ ಹಿಂಸೆ ಮಾಡಿಟ್ಬಿಟ್ಟಿದೆ ನಾನು. ಇನ್ನೊಂದಷ್ಟು ಜನ ಫ್ರೆಂಡ್ಸ್ ಇದ್ದರು, ಇಂಡಸ್ಟ್ರಿ ಅವರೆಲ್ಲ. ಅವರಿಗೂ ಅಷ್ಟೇ, ಫೋನ್ ಮಾಡು ಅವಳು ಸಿಗು ನನಗೆ ಯಾಕೆ ಹಿಂಗಾಯ್ತು ಹೀಗೆ ಇದಿಷ್ಟೇ ಹೇಳ್ತಾ ಇದ್ದೀನಿ ನಾನು. ಐ ಥಿಂಕ್ ನನಗೆ ಇವತ್ತಿಗೂ ಭಾಳ ಗೌರವ ಇದೆ ಆ ವ್ಯಕ್ತಿ ಮೇಲೆ. ಐ ಆಮ್ ಶೋರ್ ಆ ಕಡೆಯಿಂದನೂ ಅದೇ ಇದೆ ಅಂತಲೇ ಅನ್ಕೋತೀನಿ ನಾನು. ಸಮಯ ಸಂದರ್ಭ ಅದು ವರ್ಕ್ ಆಗಲಿಲ್ಲ ಅವತ್ತಿಗೆ ನಮ್ಮಿಬ್ಬರಿಗೆ. ಬಹುಶಃ ವರ್ಕ್ ಆಗ್ತಿರ್ಲಿಲ್ಲ ಇದ್ದಿದ್ರೆ. ದೇವ್ರಿಟ್ಟಂಗೆ ಅಷ್ಟೇ. ನಾವು ಹೇಳ್ತೀವಲ್ಲ, ದೇವ್ರು ಸುಮ್ಮನೆ ಒಂದು ವ್ಯಕ್ತಿ ನಿಮ್ಮ ಬದುಕಲ್ಲಿ ಕಳಿಸಿ ತೆಗೆದುಬಿಡಲ್ಲ ರ್ಯಾಂಡಮ್ ಆಗಿ. ಅವನಿಗೆ ಗೊತ್ತಿದ್ದು ವರ್ಕ್ ಆಗಲ್ಲ, ಅಥವಾ ಅಟ್ಲೀಸ್ಟ್ ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಸೇಮ್ ಮಿಸ್ಟೇಕ್ ನಾವು ನೆಕ್ಸ್ಟ್ ಮಾಡಲ್ಲ ಅಲ್ವಾ. ಸೊ ಹಾಗಾಗಿ ಹಿ ಕೇಮ್ ಫಾರ್ ಅ ರೀಸನ್ ಆ್ಯಂಡ್ ವಿ ಆರ್ ನಾಟ್ ಟುಗೆದರ್ ಫಾರ್ ಅ ರೀಸನ್. ಬಹುಶಃ ಅವತ್ತು ನಾವು ಜೊತೆಗಿದ್ದಿದ್ರೆ ಆ ವ್ಯಕ್ತಿನೂ ಅಷ್ಟು ಬೆಳೆಯೋಕ್ಕಾಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ನಾನು ನನ್ನ ದಾರಿಲಿ ಇಷ್ಟು ಬೆಳೆಯೋಕ್ಕಾಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಐ ಥಿಂಕ್ ಅದಾಗಿದ್ದು ಒಳ್ಳೇದಕ್ಕಲ್ವಾ. ಆವಾಗ ಏನು ಅನ್ಸತ್ತೆ, ಹಿಂಗಾಗೋಯ್ತು, ಹೆಂಗೆ ಬದುಕು ಅದೆಲ್ಲ ಅನ್ಬೋದು. ಹುಟ್ಟಿಸಿದಂಥ ತಂದೆನೇ ಬಿಟ್ಟು ಹೋದಾಗ ನಾವು ಬದುಕೋದನ್ನ ಅಭ್ಯಾಸ ಮಾಡ್ಕೋತೀವಿ. ಪ್ರೀತಿ ಮಾಡೋರ ಜೊತೆಗಿಲ್ಲನೇ ಬದುಕೋದನ್ನ ಅಭ್ಯಾಸ ಮಾಡ್ಕೊಳ್ಳಲ್ಲ. ಸೀರಿಯಸ್ಲಿ ನಂಗೆ ನಮ್ಮ ಅಪ್ಪ ಹೋದ್ಮೇಲೆ ಅರ್ಥ ಆಗಿದ್ದೆ ಅದು. ನನಗೆ ಆ ನೋವು ಅಂದರೆ ಎಷ್ಟೋ ಜನ ಅಂತಾರೆ ಗೊತ್ತಾ, ಮನ್ಸೊಳಗೆ ದುಃಖ ಆಗತ್ತೆ ಅಂತ. ನಂಗೆ ಅಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಇಷ್ಟು ಒದ್ದಾಡುವಾಗಲೂ ಮನ್ಸಲ್ಲಿ ದುಃಖ ಆಗಿರಲಿಲ್ಲ ನನಗೆ. ಏನೋ ಒಂಥರನೇ ನನಗೆ ಕ್ವೆಶ್ಚನ್ ಮಾರ್ಕ್ ಇತ್ತು. ಒಬ್ಬಳೆ ಹೆಂಗೆ ಸರ್ವೈವ್ ಆಗ್ತೀನಿ ಅನ್ನೋ ಕ್ವೆಶ್ಚನ್ ಮಾರ್ಕ್ ಇದ್ದಿದ್ದು ಅಷ್ಟೇ ನನಗೆ. ಫಿಯರ್ ಇತ್ತು ನನಗೆ, ನೋವಾಗಿರಲಿಲ್ಲ. ಅದೇ ನಮ್ಮ ತಂದೆ ಹೋದಾಗ ಮನ್ಸೊಳಗೆ ಆ್ಯಕ್ಚುಲಿ ನೋವಾಗಕ್ಕೆ ಶುರು ಆಯ್ತು. ನೋವು ಅಂದರೆ ಲಿಟ್ರಲಿ ನಂಗೆ ಅರ್ಥ ಆಯ್ತು ಏನಂತ. ಆ ವಾಯ್ಡ್ ಗೊತ್ತಾಯಿತು ನನಗೆ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಫೇಸ್ ದಟ್ ಅಗೇನ್ ಇನ್ ಮೈ ಲೈಫ್. ನಂಗೆ ಇವತ್ತಿಗೂ ಆ ಸಿಚುವೇಶನ್ ನಾನು ನೆನೆಸ್ಕೊಂಡ್ರೆ ಅಳು ಬರುತ್ತೆ. ಬಿಕಾಸ್ ನಾನು ಅದಿನ್ನೂ ಆಕ್ಸೆಪ್ಟೇ ಮಾಡ್ಕೊಂಡಿಲ್ಲ ನಮ್ಮ ತಂದೆ ಹೋಗಿದ್ದಾರೆ ಅನ್ನೋದನ್ನು. 7 ವರ್ಷಗಳಾಯಿತು, ಆಲ್ಮೋಸ್ಟ್ 6 ವರ್ಷ ತುಂಬಿ 7 ವರ್ಷಕ್ಕೆ ಬೀಳತ್ತೆ. ಇವತ್ತಿಗೂ ಆ ನೋವು ಕಾಡತ್ತೆ ನನಗೆ. ನಂಗೆ ಅಂಥ ವ್ಯಕ್ತಿನೇ ಇಲ್ಲ. ಇನ್ನು ಬೇರೆಯವ್ರು ಯಾರು ನಂಗೆ ಐ ಡೋಂಟ್ ನೋ ಅಷ್ಟು ಮ್ಯಾಟ್ರ್ ಆಗಲ್ಲ. ಅದಕ್ಕೆ ಅಂಥ ಒಂದು ದೊಡ್ಡ ನೋವನ್ನೇ ಸಹಿಸ್ಕೊಂಡು, ಅಂದರೆ ಎಲ್ಲರೂ ಹೇಳ್ತಾರೆ ಗೊತ್ತಾ, ನೀನಿಲ್ಲ ಅಂದರೆ ನಾನು ಬದುಕಲ್ಲ. ಆ ಚಾನ್ಸೇ ಇಲ್ಲ, ಅದು ಸುಳ್ಳದು. ನಾವು ಯಾರಿಲ್ಲ ಅಂದರೂ ಬದುಕ್ತೀವಿ. ಮನುಷ್ಯ ಡಿಸೈನ್ ಆಗಿರೋದೇ ಹಾಗೆ. ನಾವು ಯಾರಿಲ್ಲದೇ ಇದ್ರೂ ಬದುಕ್ತೀವಿ, ಯಾರಿದ್ರೂ ಬದುಕ್ತೀವಿ, ಒಬ್ಬರೇನೂ ಬದುಕ್ತೀವಿ ನಾವು. ಬಟ್ ಆ ಮೊಮೆಂಟಿಗೆ ಅನ್ಸತ್ತೆ, ಅವನಿಲ್ಲ ಅಂದರೆ ಅವಳಿಲ್ಲ ಅಂದರೆ ನಾನು ಸತ್ತೋಗ್ಬಿಡ್ತೀನಿ, ನನ್ನ ಬದುಕೇ ಇಲ್ಲ ಅಂತ. ಐ ಥಿಂಕ್ ಅದನ್ನು ನಾನು ಟ್ರೈ ಮಾಡಿದ್ದೀನಿ. ಅದು ಖಂಡಿತವಾಗ್ಲೂ ತಪ್ಪು.
ತಂದೆ ತಾಯಿ ಹೋದರೂ ನಾವು ಬದುಕ್ತೀವಿ, ಅಥವಾ ನಾವು ಹೆತ್ತಂಥ ಮಕ್ಕಳು ಹೋದರೂ ನಾವು ಬದುಕ್ತೀವಿ ಅಷ್ಟೇ. ನಾವು ನೋವಿರಲ್ವ, ಖಂಡಿತವಾಗ್ಲೂ ಇರುತ್ತೆ, ನೋವಿಲ್ಲದೆ ಯಾವ ಮನುಷ್ಯನೂ ಇರಲ್ಲ. ಬಟ್ ಹಂಗಂತ ನಾವು ಸಾಯಲ್ಲ. ನಾವು ಈಗ ಬದುಕ್ತೀವಿ, ಬದುಕಿರ್ತೀವಿ ಅಷ್ಟೇ. ಬದುಕು ನಡಿಲೇಬೇಕು. ಹಾಗಂತ ಪ್ರೀತಿ ಮಾಡಿದವ್ರನ್ನ ನಾವು ಇಲ್ಲ ಅಂದ್ಬಿಟ್ಟು ಸತ್ತೋಗ್ತೀನಿ ಅಂತ ಸ್ಟುಪ್ಪಿಡಾಗಿ ನಾನು ಅವತ್ತು ಅದನ್ನೇನೋ ಮಾಡಿಕೊಂಡೆ. ಐ ಥಿಂಕ್ ಅದೆಲ್ಲ ಆಗಿದ್ದು ಒಂದು ರೀಸನ್ಗೆ. ಇವತ್ತು ಐ ಆಮ್ ವಾಟ್ ಐ ಆಮ್ ಟುಡೇ ಬಿಕಾಸ್ ಆಫ್ ಆಲ್ ಆಫ್ ದೆಮ್, ಆಲ್ ಆಫ್ ದಿ ಸಿಚುವೇಶನ್ಸ್, ಎಲ್ಲ ಲೆಸನ್ಗಳು, ಪಾಠಗಳು. ಎಕ್ಸಾಕ್ಟ್ಲಿ. ಎಲ್ಲ ವ್ಯಕ್ತಿತ್ವಗಳು, ಸಂದರ್ಭಗಳು ಇವತ್ತು ಹಿಂಗೆ ಮಾಡಿದೆ ನಾನು ಅಷ್ಟೇ. ಈಗ ನೀವೆಲ್ಲ ಒಂದೇ ಫೀಲ್ಡಲ್ಲಿ ಇರೋದ್ರಿಂದ ಒಂದೇ ಈವೆಂಟ್ಗಳು ನಡೀತಿರುತ್ತೆ ಕೆಲವೊಂದು ಸಾರಿ. ಈಗ ನಿಮ್ಮ ಎಕ್ಸ್ ಯಾವತ್ತಾದ್ರೂ ಕಾಣಿಸ್ದಾಗ ಹೇಗಿರುತ್ತೆ ನಿಮ್ಮ ರಿಲೇಷನ್? ನಾನು ಸ್ಮೈಲ್ ಮಾಡ್ತೀನಿ ಅಷ್ಟೇ. ಐ ಡೋಂಟ್ ವಾಂಟ್ ಟು ಕ್ಯಾರಿ. ನಾನು ಹೇಳಿದ್ನಲ್ಲ, ನಾನು ಯಾವತ್ತೂ ಆ ವ್ಯಕ್ತಿನ ಹೇಟೇ ಮಾಡಲಿಲ್ಲ. ನನಗೆ ಗೊತ್ತಿಲ್ಲ ಅಂದರೆ ಆ ಥರ ಪ್ರೀತಿ ಮಾಡಿದಂಥ ವ್ಯಕ್ತಿನ ನನಗೆ ಹೇಟ್ ಮಾಡೋಕ್ಕೆ ಬರಲ್ಲ. ಈಗ ಒಂದು ಫ್ರೆಂಡ್ಶಿಪ್ಪಲ್ಲಿ ಆ ಫ್ರೆಂಡನ್ನು ಪ್ರೀತಿ ಮಾಡೋದು ಬೇರೆ, ನನ್ನವನು ಅಥವಾ ನನ್ನವಳು ಅಂತ ಅಂದ್ಕೊಂಡು ಪ್ರೀತಿ ಮಾಡೋದು ಬೇರೆ. ಆ ಪ್ರೀತಿಗೆ ಬೇರೆ ತೂಕ ಇದೆ. ನಾನು ಒಳ್ಳೇದನ್ನು ಮಾತ್ರ ನೆನ್ಪಿಟ್ಕೋತೀನಿ, ಒಳ್ಳೇದನ್ನಷ್ಟೇ ನನಗೆ ಗೊತ್ತಿರೋದು. ಆ ವ್ಯಕ್ತಿ ಬಗ್ಗೆ ಗೌರವ ಇದೆ, ನಾನು ಸ್ಮೈಲ್ ಮಾಡ್ತೀನಿ. ಐ ಕೆನಾಟ್ ಹೇಟ್. ಐ ವಿಲ್ ನೆವರ್ ಹೇಟ್ ದಟ್ ಪರ್ಸನ್. ಬಹುಶಃ ಕೋಪ ಮಾಡ್ಕೋತೀನಿ, ನಾನು ಹೇಟ್ ಮಾಡಲ್ಲ. ಆಬ್ವಿಯಸ್ಲಿ ಒಂದೇ ಚಾನಲ್ ಕೆಲಸ ಮಾಡುವಾಗ ಸಿಕ್ಕಿದಾಗ ಹಾಯ್ ಹೇಗಿದ್ದೀರಾ, ಹೇಗಿದೆಯಾ ಅಂತಲೇ ಮಾತಾಡಿಸ್ತೀನಿ ನಾನು. ಅದು ಬಿಟ್ಟರೆ ಇರೋದಿಲ್ಲ. ಬಟ್ ಐ ಥಿಂಕ್ ಐ ಆಮ್ ಶ್ಯೂರ್ ಹಿ ಈಸ್ ಹ್ಯಾಪಿ ಇನ್ ಹಿಸ್ ಲೈಫ್. ಐ ವಿಶ್ ಹಿಮ್ ಓನ್ಲಿ ದ ಗುಡ್ ಅಷ್ಟೇ.